ಒಂದು ಪ್ಲೇಟ್ ಡೆಕೋರೇಷನ್ ಇದೆ. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಕೋಲಾರ ಹತ್ರ ಇರೋ ಮುಳುಬಾಗಿಲಿಗೆ. ಇವತ್ತು ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಇರೋದು 21 ಪ್ಲೇಟ್ಸ್ ವಿತ್ ಐಟಮ್ ಡೆಕೋರ್. ಇದು ಒಂದು ಹಾಫ್ ಸಾರಿ ಫಂಕ್ಷನ್ ಡೆಕೋರ್ ಆಗಿದೆ. ಸೊ ಆ್ಯಸ್ ಯೂಶುವಲ್ ಹೇಗೆಲ್ಲ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದು ಹಿಂದಿನ ದಿನನೇ ಮನೇಲೆಲ್ಲ ಡೆಕೋರೇಟ್ ಮಾಡ್ತೀನಲ್ಲ, ಅದೇ ರೀತಿ ರೆಡಿ ಮಾಡಿಕೊಂಡು ಜೋಡಿಸ್ಕೊಂಡು ಮಾರ್ನಿಂಗ್ಗೆ ಹೊರಟಿದ್ದೀವಿ. ಆ್ಯಂಡ್ ಲೊಕೇಶನ್ಗೆ ಆಲ್ಮೋಸ್ಟ್ 8 o'clockಗೆ ರೀಚ್ ಆದ್ವಿ. ಆ್ಯಂಡ್ ಹೋಗಿ ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಜೋಡಿಸ್ಕೊಂಡಿದ್ದೀವಿ. ಸೊ ಫೈನಲ್ ಆಗಿ ಈ ಥರ ಬಂದಿದೆ ಡೆಕೋರೇಷನ್. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಗೇನಾದ್ರು ರಿಕ್ವೈರ್ಮೆಂಟ್ಸ್ ಇದ್ದರೆ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ. ಸೊ ವಾಟ್ಸಪ್ ಕಾಲ್ ಅಥವಾ ಮೆಸೇಜ್ ಮಾಡಿ. ಆ್ಯಂಡ್ ಕಸ್ಟಮರ್ ಅಷ್ಟು ದೂರದಿಂದ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಆರ್ಡರ್ ಕೊಟ್ಟಿದ್ದಕ್ಕೆ ಸೊ ತುಂಬ ಥ್ಯಾಂಕ್ ಯು. ಆ್ಯಂಡ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ನಮ್ಮನ್ನು ಅಲ್ಲಿ ಹೋದಾಗ. ಸೊ ಅದಕ್ಕಾಗಿ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಒಂದು ಹಾಫ್ ಸಾರಿ ಫಂಕ್ಷನ್ನ ಈ ಥರ ಕೂಡ ಸೆಲೆಬ್ರೇಟ್ ಮಾಡ್ಬೋದು ಅಂತ ನನಗೆ ಗೊತ್ತಾಗಿದೆ ಇದೆ ಫಸ್ಟ್ ಟೈಮ್. ಬಿಕಾಸ್ ಅಲ್ಲಿ ಬಂದಿರೋ ಪ್ರತಿಯೊಂದು ಮಕ್ಕಳಿಗೂ ಕೂಡ ಯಾವುದಾದ್ರೂ ಒಂದು ಗೇಮ್ ಆಡೋದಕ್ಕೆ ಅಂತ ಗೇಮ್ಗಳಿಟ್ಟಿದ್ರು. ಆ್ಯಂಡ್ ಮಕ್ಕಳು ಕೂಡ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿ ಮೆಜಿಷಿಯನ್ ಕೂಡ ಇದ್ದರು. ಸೊ ಯಾವುದೇ ಥರ ಬಂದಿರೋ ಚಿಕ್ಕ ಮಕ್ಕಳಿಗೆ ಬೇಜಾರಾಗದೇ ಇರೋ ಥರ ಪ್ರತಿಯೊಂದು ಗೇಮ್ಸ್ ಇತ್ತು. ಆ್ಯಂಡ್ ಈ ತಂದೆಗೆ 3 ಜನ ಹೆಣ್ಮಕ್ಳು. ಬಟ್ ಮಗಳದು ಫಂಕ್ಷನು ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ತಿರೋದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಹೆಣ್ಮಗು ಹುಟ್ಟಿದೆ ಅಂತ ಎಲ್ಲೋ ಕೆಲವರು ಬೇಜಾರಾಗೋ ತಂದೆ ನಡುವೆ 3 ಜನ ಹೆಣ್ಮಕ್ಳು ಇದ್ರೂ ಕೂಡ ಇಷ್ಟೊಂದು ಜೋರಾಗಿ ಮದುವೆ ಥರ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.